ನಂದು ಮದುವೆ ಫಿಕ್ಸ್ ಆಗಿತ್ತು, ಅದಕ್ಕೆ ಕಾಲ್ ಮಾಡಿದೆ ಕರೆಯೋಣ ಅಂತ. ಯಾವಾಗ? ನಾಳೆ. ಇದು ಫೈನಲ್ ಆಗಿದೆ. ನೋಡುವ ಓಲೆ ಎಲ್ಲ ನೋಡೋಣ. ಇದಕ್ಕೆ ಮ್ಯಾಚಿಂಗ್ ಎರಡು ಚೆನ್ನಾಗಿ ಅನಿಸ್ತದೆ. ವೆಲ್ಕಮ್ ಬ್ಯಾಕ್ ಟು ರಚಿತಾ ಉಮೇಶ್ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಅನು ಕಾಲ್ ಮಾಡಿ ಏನು ಪ್ರ್ಯಾಂಕ್ ಕಾಲ್ ಮಾಡಿದ್ವಿ. ಇವಾಗ ಮದುವೆ ಇನ್ವಿಟೇಷನ್ ಕೊಡೋಕೆ ಹೋಗ್ತಾ ಇದ್ದೀವಿ. ನಂಬಿಟ್ಟಿದ್ಲು ಆ್ಯಕ್ಚುಲಿ. ಪ್ರ್ಯಾಂಕ್ ಇನ್ವಿಟೇಷನ್ ಕೊಡೋ ಥರ ಕಾಲ್ ಮಾಡಿದ್ವಿ. ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಆಯಿತು. ಇವಾಗ ಅನು ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ನಿಶಾನ್ ಮನೆಗೆ ಹೋಗಬೇಕು. ನಿಶಾ ಕಾಲ್ ರಿಸೀವ್ ಮಾಡ್ತಾಯಿಲ್ಲ. ಅವಳು ಶೂಟ್ ಏನಾದ್ರು ಮಾಡ್ತಿದ್ರೆ ಕಾಲ್ ರಿಸೀವ್ ಮಾಡಲ್ಲ. ಸೊ ಏನೇನಾಗುತ್ತೆ ಇವತ್ತು ಅಂತ ನೋಡೋಣ. ಹಾಯ್ ಹೇಳಿ ಮೇಡಮ್. ಸ್ಕೂಲ್ ಫ್ರೆಂಡು. ಅಲ್ಲ, ಕಾವ್ಯ ಅಂತ. ಹಲೋ. ನಂದು ಮದುವೆ ಫಿಕ್ಸ್ ಆಗಿತ್ತು, ಅದಕ್ಕೆ ಕಾಲ್ ಮಾಡಿದೆ ಕರೆಯೋಣ ಅಂತ. ಯಾವಾಗ? ನಾಳೆ. ಸಡನ್ ಆಗಿ ಆಗೋಯ್ತು, ಅದಕ್ಕೆ ಇವಾಗ ಕಾಲ್ ಮಾಡಿದೆ. ಹಾಂ ಹೌದು. ರಿಜಿಸ್ಟರ್ ಆಫೀಸಲ್ಲಿ ಓಡೋಗಿ ಮದುವೆ ಆಗ್ತಾ ಇರೋದು, ಅದಕ್ಕೆ ಸೈನ್ ಹಾಕಕ್ಕೆ ಕರೀತಾ ಇರೋದು. ನಿಜವೊಂದು. ಇಲ್ಲಿ ಯಾರೂ ಇಲ್ಲ, ಅದಕ್ಕೆ ಇವಾಗ ಕಾಲ್ ಮಾಡಿದೆ. ನಿಮ್ಮ ಮದುವೆ ಕರೆ ಕಾಲ್ ಮಾಡಿದ್ದಲ್ಲ. ಏಯ್ ಯಾರೇ ಅದು? ಕಾವ್ಯ. ಈಗ ಟ್ರೈನ್ ಮೇಲೆ ಟಿಕೆಟ್ ತಗೋತಾ ಇದ್ಯಾ? ಅಗ್ಗೆಲೈ. ನಾನು ಕಾವ್ಯ. ಏ ಜಾರಾ, ಏನು ಸಾಕಿ ಇರೋದು ಅವಳೇ ಅನ್ನೋ ತರ ಅಲ್ಲೋ ಕೂತಿರೋದು ನೋಡೋದು. ಪಾಪದವ್ರ ತರ ಮುಖ ಮಾಡ್ಕೊಂಡು. ಏಯ್ ಬರಲಿ. ಏ ಜಾರಾ ಪ್ಲೀಸ್ ನನ್ನ ಕರ್ಕೊಂಡು ಹೋಗ್ಬಿಡು. ಬಾ ಹೋಗೋಣ. ನಮ್ಮಮ್ಮ ನೆನ್ಸ್ಕೊತಾ ಇದ್ರು, ಇನ್ನೊಂದು 4 ಗಿಡ ಐತೆ ಕಿತ್ತಾಕ್ಬಿಡು. ಆ್ಯಕ್ಚುಲಿ ಕಳ್ಸತಿ ತೋರಿಸಿದೆ ಅನ್ಸುತ್ತಲ್ವಾ, ಕಟಾಕ್ಬಿಟ್ಟು ನಾನು ಅನು ಎಲ್ಲೋ ಹೋಗಿದ್ವಿ. ಬರೋಷ್ಟೊತ್ತಿಗೆ ಪಾಟಲ್ಲಿರೋ ಗಿಡ ಎಲ್ಲ ಸಪ್ರೇಟ್ ಮಾಡಿ ಹಾಕಿದ್ಲು. ನಾಯಿನೇ. ನಾವು ಇವಾಗ ಶಾಪಿಂಗ್ ಮಾಡಕ್ಕೆ ಬಂದಿದ್ದೀವಿ. ಆ್ಯಕ್ಚುಲಿ ನಿಶಾನು ಬರ್ತಾಳೆ, ಇಲ್ಲೇ ಬರ್ತೀನಿ ಅದು. ಹಾಗಾಗಿ ಈಗ ಸದ್ಯಕ್ಕೆ ಸ್ಟೈಲ್ ಯೂನಿಯನ್ಗೆ ಬಂದಿದ್ದೀವಿ. ಅಷ್ಟರೊಳಗೆ ಒಂದು ಕ್ವಿಕ್ಕಾಗಿ ಶಾಪಿಂಗ್ ಮಾಡೋಣ ಅಂತ. ಆ್ಯಂಡ್ ನಾವು ಅಮ್ಮಂಗೆ ನಾನು ಹೊಸ ಬಟ್ಟೆ ತೊಗೋತಾ ಇದ್ದೀನಿ ಅಂತ ಗೊತ್ತಾದರೆ ನನಗೆ ಸ್ಲಿಪ್ಪರ್ ಶಾರ್ಟ್ ಹೇಳ್ತಾನೆ ಇರ್ತಾರೆ, ಬಟ್ಟೆ ಹಾಕಬೇಡ, ತಗೋಬೇಡ ಅಂತ. ಅದೇನೋ ಈ ಥರ ಬಂದಾಗ ಅಟ್ಲೀಸ್ಟ್ ಒಂದಾದರೂ ತೊಗೊಳ್ಳಿಲ್ಲ ಅಂದರೆ ಸಮಾಧಾನ ಇರುತ್ತೆ. ಅವರು ಹೇಳು ನೀನು, ಸಮಾಧಾನ ಇರುತ್ತಾ? ಅದು ಅಟ್ಲೀಸ್ಟ್ ಒಂದಾದರೂ ಏನಾದರೂ ಒಂದು ಹೊಸ ಕ್ಲಿಪ್ ಆದರೂ ತೊಗೋಬೇಕು ಅಂತ ಅನಿಸುತ್ತೆ. ಅದು ಎಲ್ಲ ಹುಡುಗಿರ್ಗೂ ಅನಿಸುತ್ತೆ. ಸೊ ಈಗ ಬಟ್ಟೆ ನೋಡ್ತಾ ಇದ್ದೀವಿ. ಅದಾದರೂ ಒಂದು ಟಾಪ್ ತೊಗೊಳ್ಳೋಣ ಅಂತ. ಚೆನ್ನಾಗಿದೆಯಾ? ನೈಸ್. ಆ್ಯಂಡ್ ಬಟ್ಟೆ ನನಗೆ ನೆನಪಾಯಿತು. ನೀವು ನಾನು ಹಾಕ್ಕೊಳ್ಳೋ ಬಟ್ಟೆದು ಲಿಂಕ್ಗಳನ್ನ ಕೇಳ್ತಾ ಇರ್ತೀರಾ. ಆ್ಯಕ್ಚುಲಿ ನಾನು ಜಾಸ್ತಿ ಶಾಪ್ಸಲ್ಲೇ ಪರ್ಚೇಸ್ ಮಾಡೋದು. ಆನ್ಲೈನಲ್ಲಿ ತುಂಬ ಕಡಿಮೆ. ಸೊ ನಾನು ಆನ್ಲೈನಲ್ಲಿ ಶಾಪ್ ಮಾಡಿರೋದು ಯಾವುದಾದ್ರೂ ಬಟ್ಟೆ ಇದ್ದರೆ ನೀವು ಕೇಳೋದೇ ಬೇಡ, ನಾನೇ ಲಿಂಕ್ ಹಾಕಿರ್ತೀನಿ. ನೀವು ಅದನ್ನು ಯೂಸ್ ಮಾಡಿಕೊಂಡು ಬೈ ಮಾಡ್ಬೋದು. ಬಟ್ ಸದ್ಯಕ್ಕೆ ನೀವು ಕೇಳಿರೋದು ಯಾವುದೂ ನಾನು ಶಾಪಲ್ಲೇ ಎಲ್ಲನೂ ಆಲ್ಮೋಸ್ಟ್ ಶಾಪಲ್ಲೇ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಪ್ರೀವಿಯಸ್ ಬ್ಲಾಗ್ದು ವೈಟ್ ರೆಡ್ ಹಾರ್ಟ್ದು ಅದು ಅಷ್ಟೇ. ಅದು ಆ್ಯಕ್ಚುಲಿ ಎಲ್ಲಿ ಗೊತ್ತಾ, ಬ್ಯಾಂಗ್ಳೂರಲ್ಲಿ ಒಂದು ಶಾಪ್ ಇದೆ. ಅದೊಂದು ಆ ಶಾಪಲ್ಲಿ ಸಖತ್ತಾಗಿರುತ್ತೆ ಬಟ್ಟೆಗಳು. ಆ ಶಾಪ್ದು ಹೆಸರು ಕೂಡ ನನಗೆ ಗೊತ್ತಿಲ್ಲ. ಆ ಶಾಪಲ್ಲಿ ನಾನು ತೊಗೊಂಡಿದ್ದು. ಅದು ಇನ್ನೂ ಒಂದು 2-3 ಟಾಪ್ಸ್ ಇದೆ, ಆ ಶಾಪಲ್ಲಿ ತೊಗೊಂಡಿದ್ದು. ಬಟ್ ಅಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ, ಆದರೆ ನನಗೆ ಅದರ ಅಡ್ರೆಸ್ ಗೊತ್ತಿಲ್ಲ. ಸೊ ಹಾಗೆ ಇನ್ನೊಂದು ಸತಿ ಯಾವತ್ತಾದರೂ ಹೋದಾಗ ನಾನು ನಿಮಗೆ ತೋರಿಸ್ತೀನಿ ಆ ಶಾಪ್ನ. ನೀವು ಬೇಕಾದರೆ ಅಲ್ಲಿ ಹೋಗಿ ತೊಗೊಳ್ಬೋದು. ಸೊ ತೊಗೊಂಡ್ವಿ. ಹಾಯ್ ಮೇಡಮ್.
ಯಾವಾಗ ಹಾಕ್ತೀರಾ? ಲಾಸ್ಟ್ ಬ್ಲಾಗೇ ಇನ್ನೂ ಹಾಕಿಲ್ಲ. 2 ಬ್ಲಾಗ್ ಪೆಂಡಿಂಗ್. ಇವಳು ಹಾಕಿ ನೀವು ಇವಳು ಬ್ಲಾಗ್ ಎಲ್ಲ ನೋಡಿದ್ಮೇಲೆ ನಾನು ಹಾಕ್ತೀನಿ. ಏನು ಮಾಡೋದು, ಅದು ಅಪ್ರೂವ್ ಆಗಿಲ್ಲ ಇನ್ನು. ಅಲ್ಲ, ಮೊನ್ನೆದು ಯಾವ ಅಪ್ರೂವ್ ಆಗಬೇಕು, ಯಾರು ಅಪ್ರೂವ್ ಮಾಡಬೇಕು? ಅದು ಹಿಂದೆ ಮುಂದೆ ಇದೆ ಅಲ್ವಾ, ಅದಕ್ಕೆ ಹಾಕಿಲ್ಲ. ಏನ ಅದಕ್ಕೆ ಯಾವಾಗಲೂ ನಂಗೆ ಬೈತಾನೆ ಇರ್ತಾಳೆ ಇವಳು. ಆ್ಯಕ್ಚುಲಿ ಶಾಪಿಂಗ್ ಹೋಗ್ತಿದೆ, ಈಗ ನೆಕ್ಸ್ಟ್ ಎಲ್ಲಿಗೆ ಹೇಳಿ? ನಂಗೆ ಗೊತ್ತಿಲ್ಲ, ನೀವಿಬ್ರು ಕರ್ತಿರೋದು. ಸುಮ್ಮನೆ ಒಳಗೆ ಕೂತಿರ್ತಾಳಲ್ಲ ಅಂತ ಕರೆದೆ, ಅದಕ್ಕೆ ಬಂದೆ. ನೋಡಿ ನಮ್ಮ ಮೈಸೂರೆಲ್ಲ ಪರ್ಪಲ್ ಪಿಂಕ್ ಹೂಗಳು ಶುರುವಾಗಿದೆ. ಚೆನ್ನಾಗಿದೆ ಅಲ್ವಾ? ಆ ಥರ ಈ ರೋಡ್ ಫುಲ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಈಗ ನಾವು ಕೆಫೆಗೆ ಬಂದಿದ್ದೀವಿ, ಏನಾದರೂ ಲೈಟಾಗಿ ತಿನ್ಕೊಂಡು ಹೋಗೋಣ ಅಂತ. ನಮ್ಮ ಸೌಜು ಪಾರ್ಟಿ ಬರ್ತಾ ಇದ್ದಾರೆ. ಓ, ಇಲ್ಲೇ ಎಂಟ್ರೆನ್ಸಲ್ಲೇ ಇದೆಯಲ್ಲ ನೋಡಿ, ನೈಸ್. ಬಿಡ್ತೀನಿ, ಮಾಡ್ಬಿಡು, ಇಲ್ಲ ನೋಡಿ ಇಷ್ಟೇ ಆರ್ಡ್ರ್ ಮಾಡಿದ್ದೀವಿ. ಆ್ಯಂಬಿಯನ್ಸ್ ಎಲ್ಲ ಚೆನ್ನಾಗಿದೆ ಆ್ಯಕ್ಚುಲಿ. ನಮ್ಮ ಮೇಡಮ್ ಅವರೇ ಕರ್ಕೊಬಂದಿದ್ದು. ಬಂದಿದ್ರಾ ಫಸ್ಟ್ ಒಂದು ಸತಿ? ಬಂದಿದ್ದೆ, ಅವಾಗ ಕ್ರೌಡ್ ಇತ್ತು, ಜಾಸ್ತಿ ಜನ ಇದ್ರು ಅಂತ. ಜನ ಏನಿಲ್ಲ, ಬಟ್ ಸ್ವಲ್ಪ ಅಮೌಂಟು ಜಾಸ್ತಿ ಆಯಿತು. ಇರೋದನ್ನ ಹೇಳ್ತಾ ಇದೆಯಾ? ಇದಿಷ್ಟೇ, ನೋಡೋಣ ಬಿಲ್ಲೇಶ್ವರಕ್ಕೆ ತೋರಿಸ್ತೀನಿ. ಬಟ್ ಆ್ಯಂಬಿಯನ್ಸ್ ಎಲ್ಲ ಚೆನ್ನಾಗಿದೆ, ನೈಸ್. ಹುಷಾರಾಗಿ ಹೋಗಿ. ನಮ್ಮದು ಆಟೋ ಬಂದಿದೆ, ಹೋಗುವ ಅಷ್ಟೇ, ಇನ್ನೇನು ಇಲ್ಲ. ಅಷ್ಟೇ ಹೊರಗಡೆ, ಅಷ್ಟೇ. ಸರಿ, ಬಾಯ್. ಇಷ್ಟ ಆಗಿದೆ ಶಾಪಿಂಗ್. ಆ್ಯಂಡ್ ಏನಂತ ಅಂದರೆ, ಇವಾಗ ನಮ್ಮ ಅಮ್ಮಂದು ಕಸಿನ್ಸ್ ಎಲ್ಲ ಬರ್ತಾರೆ. ಸೊ ಹಾಗಾಗಿ ಅವರು ಆಲ್ರೆಡಿ ಬರ್ತಾ ಇದ್ದಾರೆ. ಹಾಗಾಗಿ ಇಲ್ಲಾಂದಿದ್ರೆ ಇನ್ನೂ ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಇವತ್ತು ಸ್ವಲ್ಪ ಅವರು ಎಲ್ಲ ಬರೋದ್ರಿಂದ ನಾವು ಇಬ್ಬರು ಮನೆಗೆ ಹೋಗಬೇಕು, ಬಿಕಾಸ್ ಮನೇಲಿ ಯಾರೂ ಇಲ್ಲ. ಹಾಗಾಗಿ ಸೊ ಅವರು ಫಸ್ಟ್ ಟೈಮ್ ಬರ್ತಾ ಇರೋದು. ನಾಳೆ ಸ್ವಲ್ಪ ಶಾಪಿಂಗ್, ಸ್ಯಾರಿ ಶಾಪಿಂಗ್ ಎಲ್ಲ ಇರುತ್ತೆ. ನಾಳೆ ಏನೇನೆಲ್ಲ ನನಗೆ ಸೌಜನ್ಯ ಒಂದು ಸ್ಯಾರಿ ಕೊಡಿಸ್ತಾಳಂತೆ, ಮೈಸೂರು ಸಿಲ್ಕು. ಸೊ ಸೀರೆ ಕೊಡಿಸ್ತಾಳೆ, ಯಾವ ಥರ ಸೀರೆ ಕೊಡಿಸ್ತಾಳೆ ಅಂತ ತೋರಿಸ್ತೀನಿ. ಸೊ ಮನೆಗೆ ಬಂದು ಮುಖ ಎಲ್ಲ ತೊಳೆದು ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ವಿ. ನಮ್ಮ ಅಮ್ಮನ ಕಸಿನ್ಸ್ ಬಂದಿದ್ದಾರೆ. ಸೊ ಫುಲ್ ಕಾಮಿಡಿ ಅವರು, ಆಯ್ತಾ? ಹಾಯ್ ಅನ್ನಿ. ಹಾಯ್ ಹಾಯ್. ಹೇಗಿರುತ್ತೆ ಬಿಕಾಸ್ ಫುಲ್ ಕಾಮಿಡಿ ಮಾಡ್ತಾರೆ ಇವರಂತೂ, ನಮ್ಮ ಥರನೇ ಆ್ಯಕ್ಚುಲಿ ಅಲ್ವಾ? ಹೌದು ಹೌದು. ಎಲ್ಲ ಮಾಡಿ ತೋರಿಸ್ತೀನಿ. ಸೊ ಇವೊಂದು ಸಿಂಪಲಾಗಿ ಒಂದು ಕ್ವಿಕ್ ಶಾಪಿಂಗ್ ಇಲ್ಲೇ ಮನೆ ಹತ್ರ ಒಂದು ಸೌಕರ್ಯ ಹೋಗ್ಬಿಡ, ಏನೇನೆಲ್ಲ ಪರ್ಚೇಸ್ ಮಾಡ್ತೀವಿ ಅಂತ ಬನ್ನಿ ಹೋಗುವ. ನಾವು ಅಮ್ಮನ ಕೈಲಿ ಒಂದು ರೌಂಡ್ ಬೈಸ್ಕೊಂಡಾಯ್ತು, ಬಿಕಾಸ್ ಬಟ್ಟೆ ತಗೊಬಂದನಲ್ಲ. ತೋರಿಸ್ತೆ ನಾವು ಅಮ್ಮಂಗೆ, ಹೆಂಗಿದ್ರು ಬ್ಲಾಗಲ್ಲಿ ನೋಡ್ತಾರೆ, ಸಿಕ್ಕಾಕೊಂತೀನಿ. ಆಮೇಲೆ ಬೈಸ್ಕೊಳ್ಳೋಕ್ಕಿಂತ ಇವಾಗಲೇ ತೋರಿಸ್ಬಿಡೋಣ ಅಂತ. ಬನ್ನಿ ಹೋಗುವ. ನೋಡಿ ಪರ್ಫ್ಯೂಮ್ ಕಳ್ಳಿ. ನನಗೆ ಪರ್ಫ್ಯೂಮ್ ಅಂದರೆ ತುಂಬ ಇಷ್ಟ, ಆಯಿತಾ? ಇವ್ರುಗಳು ಪರ್ಫ್ಯೂಮ್ನ ಒಂದು ಹೆಂಗೆ ಟೂ ಸ್ಪ್ರೇ, ನಿಮಗೂ ಗೊತ್ತಿರುತ್ತೆ ಯಾರು ಅಂತ. ಹಿಂಗೆ ಬೇರೆ ಪರ್ಫ್ಯೂಮ್ ಹಾಕೋತಾರೆ. ನಾನು ಟೂ ಸ್ಪ್ರೇ 4-5 ಮೇಲೆ ಹೋಗುತ್ತೆ. ರೂಮ್ ಮೇಕ್ ಓವರ್ ಮಾಡಿದ್ರೆ ಡಸ್ಟ್ ಹೊರಗಡೆ ಹೋಗಿ ಬಂದಲ್ಲ, ರಿಚಿಂಗ್ ಆಗಿದೆ. ನನಗೆ ಹೊರಗಡೆ ಹೋಗಿ ಬಂದರೆ ಸ್ವಲ್ಪ ಮೂಗು ಡಸ್ಟಿಗೆ ಒಂಥರ ಆಗುತ್ತೆ. ಸೊ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀವಿ. ಇದು ಫೈನಲ್ ಆಗಿದೆ, ನೋಡುವ. ಓಲೆ ಎಲ್ಲ ನೋಡೋಣ, ಇದಕ್ಕೆ ಮ್ಯಾಚಿಂಗ್ ನೋಡಿ. ನಾವು ಅಮ್ಮಂಗೆ ಬೇಕಂತೆ, ತೊಗೊಳ್ಳೋಣ ಒಂದಿನ. ಬಾಯಿಗ ನಂದು ರಿಂಗ್ನ ರೌಂಡ್ ಮಾಡಿಸ್ತಾ ಇದ್ದೀನಿ ನೋಡಿ. ಈ ಥರ ರೌಂಡ್ ಮಾಡ್ತಾರೆ. ನಂದು ಫುಲ್ ರೌಂಡ್ ಒಂಥರ ಆಗ್ಬಿಟ್ಟಿತ್ತು, ಅದಕ್ಕೋಸ್ಕರ ಮಾಡಿಸ್ತಾ ಇದ್ದೀನಿ ಇವಾಗ. ನೋಡೋಣ. ಆ್ಯಂಡ್ ಇದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಾನು ಇದೊಂದು ರೋಸ್ ಗೋಲ್ಡ್ ರಿಂಗ್ ತೊಗೊಂಡಿದ್ದೀನಿ. ನನ್ನ ಸೈಜಿಗೆ ಕರೆಕ್ಟಾಗಿ ಸಿಕ್ತು, ಚೆನ್ನಾಗಿದೆ. ಓ, ಇನ್ನೂ ಕೈ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಸಿಸ್ಟರ್ಸ್ ಇಬ್ಬರು. ನೋಡಿ, ತಿರುಗಿ ಒಂದು ಪೋಸ್ ಕೊಡಿ ಕಡೆ. ಶಾಪಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನಾವು ಕಾಯ್ತಾ ಇದ್ದೀವಿ, ವೇಟ್ ಮಾಡ್ತಾ. ಸೋಜು, ಹಾಂ, ಅಂಕಲ್ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದಾರೆ. ಬೇರೆ ಸೀರೆ ಅಂಗಡಿಗೆ ಬಂದಿದ್ದೀವಿ, ಇನ್ನೂ ನೋಡ್ತಾನೆ ಇದ್ದಾರೆ ಅಲ್ವಾ ಸೋಜು? ನಮಗಿಷ್ಟ ಆಗೋದು ಯಾವುದು ಅವರು ಇಷ್ಟನೇ ಆಗ್ತಾ, ನಮಗಿಷ್ಟ ಆಗ್ತಾಯಿಲ್ಲ. ಜನ್ರೇಷನ್ ಗ್ಯಾಪ್. ನಾವು ತೋರ್ಸೋದು ಯಾವುದು ನೀವು ಇಷ್ಟಪಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ ನಿಮ್ಮಮ್ಮ. ಯಾಕೆ ಆ ಥರ? ಥ್ಯಾಂಕ್ ಯು ಅಂತ
ನೋಡಿ ಆ್ಯಕ್ಚುಲಿ ಬೇರೆ ಕಡೆ ಬಂದ್ವಿ ಅಲ್ಲೇ ಅಷ್ಟು ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ ಅಂತ ತಿರುಗಿ ಕಡೆ ಅವ್ರು ಹೇಳೋಷ್ಟಿಗೆ ತಗೊಂಡೋಗಿರುತ್ತೆ ಐ ಡೋಂಟ್ ನೋ ವಿಚ್ ಒನ್ ಎರಡು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಎರಡು ಚೆನ್ನಾಗಿ ಕಾಣಿಸ್ತಾ ಇದೆ ಯಾವ್ದು ಚೆನ್ನಾಗಿದೆ ಎರಡು ಚೆನ್ನಾಗಿದೆ ದಿಸ್ ಒನ್ ಎಲ್ಲ ಇದೆ ಹೇಳ್ತಾ ಇದ್ದಾರೆ ಲೆಟ್ಸ್ ಸಿ ಸೊ ಫೈನಲಿ ನಮ್ಮಮ್ಮನ ಫೇವ್ರೇಟ್ ದಿಸ್ ಒನ್ ನೈಸ್ ನಮ್ಮಮ್ಮನಿಗೆ ಇದು ಬನಾರಸಿ ತುಂಬ ಇಷ್ಟ ಅಂತ ಸೊ ಫೈನಲಿ ನಮ್ಮಮ್ಮನಿಗೆ ಇವತ್ತು ಕೊಡಿಸ್ತಾ ಇದ್ದೀನಿ ನಂಗೆ ಇಷ್ಟ ಆಯಿತು ಇದು ನೋಡುವ ಯಾವ ಇದು ಚೆನ್ನಾಗಿದೆ ಇದೆರಡು ನಮ್ಮದು ಇದು ಎಲ್ಲ ಶಾಪಿಂಗ್ ಇವತ್ತಾಗಿದೆ ಇದು ಮಾತ್ರ ಎರಡು ನಾವು ಮನೆಗೆ ತೊಗೊಂಡು ಹೋಗ್ತೀವಿ ಒಂದು ಅಮ್ಮನ ಸ್ಯಾರಿ ಇದೆ ಒಂದು ನನ್ನ ಸ್ಯಾರಿ ಇದೆ ಬನ್ನಿ ಹೋಗುವ ಎರಡು ನಾನೇ ಬಿಲ್ ಕೊಟ್ಟಿರೋದು ಕೇಳ್ತಾ ಇದ್ರು ಕಣೆ ಸ್ಯಾಂಡಿನ ಮಾತಾಡಿಸ್ತಾ ಇಲ್ವಾ ಸ್ಯಾಂಡಿನ ಅಂತ ಸೊ ತುಂಬ ದಿನ ಆಗಿತ್ತು ಊರಿಗೆ ಬಂದು ಪೂಜೆ ಇದೆ ಇವತ್ತು ಹಾಗಾಗಿ ಪೂಜೆದೇನು ವ್ಲಾಗ್ ಮಾಡ್ತಾಯಿಲ್ಲ ಬಟ್ ಏನಂತ ಅಂದರೆ ಒಂದಷ್ಟು ನಂದು ಪ್ರೀವಿಯಸ್ 2-3 ವ್ಲಾಗ್ಸು ಲೇಟ್ ಆಗ್ತಾಯಿದೆ ಸ್ವಲ್ಪ ಡಿಲೇ ಆಗ್ತಾಯಿದೆ ಹಾಗಾಗಿ ಸ್ವಲ್ಪ ಲೇಟಾಗಿ ಬರುತ್ತೆ ಅನಿಸುತ್ತೆ ನನಗೆ ಗೊತ್ತಿಲ್ಲ ಆ್ಯಂಡ್ ಯಾಕೆ ಲೇಟ್ ಆಗ್ತದೆ ಅಂದರೆ ನಾನು ಯಾವಾಗಲೂ ವೀಕ್ಲಿ ಒನ್ಸ್ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೆ ಸೊ ಹಾಗಾಗಿ ಮಿಡ್ ವೀಕಲ್ಲಿ ಕೂಡ ವ್ಲಾಗ್ನ ಪೋಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಈ ವ್ಲಾಗ್ ಇದಿಷ್ಟೇ ಐ ಹೋಪ್ ನೀವು ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ ನೀವು ನೆಕ್ಸ್ಟ್ ಕೂಡ ನನ್ನ ವೀಡಿಯೋಸ್ನ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ ಹಾಗೆಯೇ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವರು ಕೂಡ ವಿಡಿಯೋನ ನೋಡಿ ಎಂಜಾಯ್ ಮಾಡಲಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್ ಬಾಯ್ ಬಾಯ್ ನಮಸ್ಕಾರ